ನಮಸ್ತೆ, ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ಮೇ ತಿಂಗಳ ಮೇಷರಾಶಿ ಸಂಜಾತರ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮೇಷರಾಶಿಯ ಅಶ್ವಿನಿ ಹಾಗೂ ಕೃತಿಕಾ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳಿವೆ. ಭರಣಿ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಮೊದಲನೆಯದಾಗಿ, ಕಳೆದ 2-3 ತಿಂಗಳಿಂದಲೂ ಸಹಿತ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ನಡುವಿನ ವಾಗ್ವಾದ, ವೈಮನಸ್ಯ, ಭಿನ್ನಮತ ಹೀಗೆ ಆವಾಗವಾಗ ನಡೆಯುತ್ತಲೇ ಇದೆಯಲ್ಲ, ಅದು ಈ ತಿಂಗಳಿನಲ್ಲಿ ಸ್ವಲ್ಪ ಹೆಚ್ಚಾಗಿ ಕಾಡಬಹುದು. ಮಕ್ಕಳ ಕುರಿತಾಗಿ ನಿಮ್ಮ ಚಿಂತೆ, ಯೋಚನೆ ಒಂದು ರೀತಿಯ ಧೂಳ ಮತ್ತು ಹತಾಶೆಯನ್ನು ತರಲಿದೆ. ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರವಾಗಿ, ಅವರ ಮದುವೆ ವಿಚಾರವಾಗಿ, ಅವರ ಮುಂದಿನ ಜೀವನದ ವಿಚಾರವಾಗಿ ನೀವು ಹೆಚ್ಚು ಚಿಂತೆ ಮತ್ತು ಯೋಚನೆಗಳನ್ನು ಮಾಡುತ್ತಿರುತ್ತೀರಿ. ಯಾವಾಗ ಶನಿಯು 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದು, ವ್ಯಯರಾಶಿಯ ಶನಿ ಅಧಿಕವಾಗಿ ವೆಚ್ಚಗಳನ್ನು ಮಾಡಿಸುವಂಥದ್ದಾಗಿರುತ್ತದೆ. ಹಾಗೆಯೇ 3ನೇ ಮನೆಯ ಗುರು ಅದು ಸಹಿತ ಅಧಿಕವಾದಂತಹ ಹಾಗೂ ವಿಪರೀತವಾದಂತಹ ಖರ್ಚು ವೆಚ್ಚಗಳಿಗೆ ಕಾರಣವಾಗುತ್ತದೆ. ಮನೆಯಲ್ಲಿ ಮಕ್ಕಳ ಜೊತೆಗಿನ ಒಂದು ಭಿನ್ನಾಭಿಪ್ರಾಯ, ವೈಷಮ್ಯ ಹಾಗೂ ಮಕ್ಕಳ ಕುರಿತಾಗಿ ಚಿಂತೆ, ಯೋಚನೆ, ಅದರ ಜೊತೆಗೆ ಈ ವಿಪರೀತವಾದಂತಹ ವೆಚ್ಚಗಳನ್ನು ಭರಿಸಲು ಆರ್ಥಿಕ ಅಸಮತೋಲನವೇನಿದೆ ಅದು ಈ ತಿಂಗಳಲ್ಲಿ ಇನ್ನೂ ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತವೆ. ವ್ಯಾಪಾರಿಗಳಿಗೆ ಅಂದುಕೊಂಡಂತಹ ಲಾಭ ಬರುವುದಿಲ್ಲ ಹಾಗೂ ಯಾವುದೇ ಕೆಲಸಗಳು ಸುಸೂತ್ರವಾಗಿ ಸಾಗುವುದು ಮೇ ತಿಂಗಳಿನಲ್ಲಿ ಕಷ್ಟವಾಗುತ್ತದೆ. ಏಕೆಂದರೆ ಮೊದಲೇ ಹೇಳಿದ ಹಾಗೆ ವ್ಯಯ ರಾಶಿಯ ಶನಿಯು ಸಾಡೆ ಶನಿಯ ಆರಂಭಿಕ ಹಂತದಲ್ಲಿದ್ದರೂ ಸಹಿತ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮನ್ನು ಕಾಡುತ್ತಿರುತ್ತದೆ. ದೇಹಾಲಸ್ಯ, ಸುಸ್ತು, ವಾಯುಪ್ರಕೋಪ, ಉದರಬಾಧೆ, ಅಜೀರ್ಣ, ನಿದ್ರಾಹೀನತೆ ಮುಂತಾದ ವ್ಯಾಧಿಗಳು ನಿಮ್ಮನ್ನು ಸತಾಯಿಸುವ ಸಾಧ್ಯತೆ ಹೆಚ್ಚು. ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಅಧಿಕವಾಗಿರುತ್ತದೆ. ಮೇಲಧಿಕಾರಿ ಹಾಗೂ ಸಹೋದ್ಯೋಗಿಗಳ ಒಂದು ಬೆಂಬಲ ಮತ್ತು ಸಹಕಾರವೇನಿದೆ ಅದರ ಬದಲಾಗಿ ಕಿರಿಕಿರಿಯ ವಾತಾವರಣ ನಿಮ್ಮಲ್ಲಿ ಬೇಸರ ಹಾಗೂ ಅಶಾಂತಿಯನ್ನು ಮೂಡಿಸಲಿದೆ. ವಿದ್ಯಾರ್ಥಿ ವರ್ಗಕ್ಕೆ ಶುಭ ಮಿಶ್ರಫಲವಿದ್ದು, ಒಳ್ಳೆಯ ದಶಾಭುಕ್ತಿ ನಡೆಯುತ್ತಿರುವಂತಹ ಜಾತಕರಿಗೆ ಸಂಬಂಧ ನಿಶ್ಚಯ ಹಾಗೂ ಕಂಕಣಬಲ ಪ್ರಾಪ್ತಿಯಿದೆ. ಮೇಷರಾಶಿ ಸಂಜಾತರ ಎಲ್ಲ ತಾಪತ್ರಯಗಳು, ಸಮಸ್ಯೆಗಳು ಬಗೆಹರಿಯಲು ಪ್ರತಿನಿತ್ಯವೂ ತಪ್ಪದೆ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರ ಮತ್ತು ಶಿವ ಪಂಚಾಕ್ಷರ ರತ್ನಮಾಲಾ ಸ್ತೋತ್ರವನ್ನು ಪಠಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಸಮಸ್ಯೆಗಳು ಕಡಿಮೆಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನಿಮ್ಮವರನ್ನು ಸಬ್ಸ್ಕ್ರೈಬ್ ಮಾಡಿಸಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ಸ್ ತಿಳಿಸಿ. ಧನ್ಯವಾದಗಳು.